ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಇನ್ನೊಂದು ಹೊಸ ಸತ್ಯ ಕಥೆನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ ಹೊರಟಿರುವ ಕತೆ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ ನಟಿ, ನಮ್ಮ ಲಯನ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರ ಬಾಲ್ಯದ ಒಂದು ಕಥೆನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತು, ಭಾರತಿ ಮೇಡಮ್ ಅವರು, ಭಾರತಿ ಅಮ್ಮ ಅವರು ಎಷ್ಟು ದೊಡ್ಡ ಕಲಾವಿದೆ, ಎಂತೆಂಥ ಧೀಮಂತ ದಿಗ್ಗಜರುಗಳ ಜೊತೆ ಅವರು ಅಭಿನಯಿಸಿದ್ದಾರೆ ಅನ್ನೋದು ನಾನು ಹೇಳಿ ನೀವು ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಭಾರತಿ ಅಮ್ಮನ ಬಗ್ಗೆ, ಅವರ ಸಿನಿ ಸಾಧನೆಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಭಾರತಿ ಅಮ್ಮ ಅವ್ರ ಬಾಲ್ಯ ಹೇಗಿತ್ತು, ಅವರು ಕಾಲೇಜ್ ಡೇಸಲ್ಲಿ ಹೇಗಿದ್ದರು, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕತೆ. ಭಾರತಿ ಅಮ್ಮ ಅವ್ರ ಫ್ಯಾಮಿಲಿ ಎಲ್ಲ ಇದ್ದಿದ್ದು ಮಲ್ಲೇಶ್ವರಂ ಸೈಡ್ನಲ್ಲಿ, ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂ ಸೈಡಲ್ಲಿ. ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಭಾರತಿ ಅಮ್ಮನ್ನ ಯಾವ ರೀತಿ ಬೆಳೆಸಿದ್ರು ಅಂತಂದರೆ, ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಯಾರೇ ಇದ್ರೂ ಅಷ್ಟು ಗೌರವ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ಮಾತಾಡ್ತಾ ಇರಲಿಲ್ವಂಥವ್ರು. ತಲೆ ತಗ್ಸಿ ಕೈ ಕಟ್ಟಿ ಉತ್ತರ ಕೊಟ್ಟು ಅವ್ರು ಏನೇ ಕೇಳಿದ್ರು ಸಹನೆಯಿಂದ ವಿನಮ್ರತೆಯಿಂದ ಉತ್ತರ ಕೊಡುವಂಥ ಒಂದು ತುಂಬ ಅದ್ಭುತವಾಗಿ ಸಂಸ್ಕಾರನ ಮನೆಯಲ್ಲಿ ತುಂಬಿಸಿ ಬೆಳೆಸಿದಂಥ ಕುಟುಂಬ ನಮ್ಮ ಭಾರತಿ ಅಮ್ಮವ್ರ ಕುಟುಂಬ. ಇನ್ನು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಭಾರತಿಯವರಿಗೆ ಎಲ್ಲರೂ ಕರೀತಾ ಇದ್ದಿದ್ದು ಥ್ರೋಬಾಲ್ ಭಾರತಿ ಅಂತಲೇ. ಯಾಕೆಂದರೆ ಭಾರತಿ ಅಮ್ಮ ತುಂಬ ಚೆನ್ನಾಗಿ ಥ್ರೋಬಾಲ್ ಆಡೋರಂತೆ. ಅವರ ಒಂದು ಸ್ನೇಹಿತರೆಯರ ಬಳಗ ಏನಿದೆ, ಗೆಳತಿಯರ ಬಳಗ, ಅವರೆಲ್ಲರೂ ಭಾರತಿಯವ್ರನ್ನ ಥ್ರೋಬಾಲ್ ಭಾರತಿ ಅಂತಲೇ ಕರೀತಾ ಇದ್ರಂತೆ. ಆ್ಯಂಡ್ ಓದು ಅಂತ ಬಂದಾಗ ಭಾರತೀಯವ್ರಿಗೆ ತುಂಬ ಆಸಕ್ತಿ. 365 ದಿವಸ ಅಕಸ್ಮಾತ್ ಕಾಲೇಜ್ ಇದ್ದರೆ 365 ದಿವಸನೂ ಅವ್ರು ಅಟೆಂಡ್ ಮಾಡೋರಂತೆ. ಅವ್ರು ಯಾವತ್ತೂ ಕಾಲೇಜಿಗೆ ಚಕ್ಕರ್ ಹಾಕಬೇಕು, ಸ್ಕೂಲಿಗೆ ಚಕ್ಕರ್ ಆಗಬೇಕು ಅನ್ನೋ ಒಂದು ಮೆಂಟ್ಯಾಲಿಟಿನೇ ಇಲ್ಲದೆ ಕಂಪ್ಲೀಟು ಅವರು ಸ್ಕೂಲು, ಕಾಲೇಜು, ಸ್ಪೋರ್ಟ್ಸು ಈ ರೀತಿ ಸಾಕಷ್ಟು ತನ್ನಂತಾನು ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಂಡಿದ್ದಂಥ ಒಂದು ದಿಟ್ಟ ಹೆಣ್ಮಗಳು ನಮ್ಮ ಭಾರತಿ ಅಮ್ಮ. ಅವರು ಒಂದು ಕಡೆ ಹೇಳ್ತಾರೆ, ಅವರು ಮಹಾರಾಣಿ ಕಾಲೇಜಲ್ಲಿ ಓದಿದ್ದು, ಅವ್ರ ಮನೆ ಇದ್ದಿದ್ದು ಮಲ್ಲೇಶ್ವರಮಲ್ಲಿ. ಅವತ್ತಿನ ದಿನಗಳಲ್ಲಿ ಅಷ್ಟಾಗಿ ಆ ಬಸ್ಸಿನ ಸೌಕರ್ಯಗಳು ಇಷ್ಟು ಫ್ರೀಕ್ವೆಂಟ್ ಆಗಿರಲಿಲ್ಲ. ಆ್ಯಂಡ್ ಅವರು ಇನಿಷಿಯಲ್ ಸ್ಕೂಲ್ ಮಾಡಿದ್ದು ಕೂಡ ಒಂದು ಪ್ರೈಮರಿವರೆಗೂ ಅಲ್ಲೇ ಮೆಜೆಸ್ಟಿಕಲ್ಲೇ ಯಾವುದೋ ಒಂದು ಶಾಲೆಯಲ್ಲಿ ಓದಿದ್ದು. ಆವಾಗಲೂ ಕೂಡ ಭಾರತಿ ಅಮ್ಮ ಅವರು ಮಲ್ಲೇಶ್ವರಂನಿಂದ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ನಡ್ಕೊಂಡೇ ಓಡಾಡ್ತಾ ಇದ್ರಂತೆ. ಆ್ಯಂಡ್ ಅವರು NCC ಕೂಡ ಇದ್ದರು. ಆ NCCಗೆ ಬೆಳಗಿನ ಅರ್ಲಿ ಮಾರ್ನಿಂಗ್ ಹೋಗಬೇಕಾದ್ರೆ ಆ ಬೆಂಗಳೂರಿನ ಗಾಳಿ, ಆ ಬೆಂಗಳೂರಿನ ವಾತಾವರಣನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಈ ಸ್ಪ್ರಿಂಗ್ ಸೀಸನ್ಸಲ್ಲಿ ಹೂಗಳೆಲ್ಲ ಬಿದ್ದಿರೋದು ರೋಡ್ ಮೇಲೆ, ಅದು ಹೆಂಗಿರೋದು ಅಂತಂದರೆ ಒಂದು ರೆಡ್ ಕಾರ್ಪೆಟೋ ಇಲ್ಲ ಒಂದು ಹೂವಿನ ಹಾಸಿಗೆ ಮೇಲೆ ನಾವು ನಡ್ಕೊಂಡು ಹೋಗೋಷ್ಟು ಅದ್ಭುತವಾಗಿ ನಮ್ಮ ಬೆಂಗಳೂರು ಇರೋದು. ಇದನ್ನೆಲ್ಲ ನಾವು ನಮ್ಮ ಚೈಲ್ಡ್ಹುಡ್ಡಲ್ಲಿ ಅನುಭವಿಸಿದ್ವಿ ಅಂತ ಭಾರತಿ ಅಮ್ಮ ಹೇಳ್ತಾರೆ. ಆಮೇಲೆ ಅವರಿಗೆ ನಟಿ ಆಗಬೇಕು ಅನ್ನೋ ಅಷ್ಟು ಆಸಕ್ತಿನೂ ಇರಲಿಲ್ವಂತೆ. ಅವ್ರು ಚೆನ್ನಾಗಿ ಓದ್ತಾ ಇದ್ರಂತೆ, ಓದಲ್ಲೇ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಬಹಳ 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 ಆಸೆ ಪಟ್ಟಿದ್ರು. ಆದರೆ ಬಣ್ಣದ ಬದುಕು, ಬಣ್ಣ, ಬಿಳಿ ಪರದೆ ಭಾರತಿ ಅಮ್ಮನ ಬಿಡಲಿಲ್ಲ, ಎಳ್ಕೊಂಡು ಕರ್ಕೊಂಬಂತು. ಆವಾಗಲಿಂದನೇ ಭಾರತಿ ಅಮ್ಮ ನಮಗೆ ನಿಮಗೆ ಎಲ್ರಿಗೂ ಮೆಚ್ಚುಗೆ ಆದರು. ಅವರ ಅಭಿನಯ, ಅವರ ಕಲೆ, ಅವರ ನಟನೆ ಮೂಲಕ ನಮ್ಮನ್ನೆಲ್ಲ ಬಿಗಿದು ಅಪ್ಪಿ ಸೆಳೆದಿಟ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ನಮ್ಮ ಭಾರತಿ ಮೇಡಮ್ ಅವರ, ಭಾರತಿ ಅಮ್ಮನವರ ಒಂದು ಬಾಲ್ಯದ ಕೆಲವು ನೆನಪುಗಳು. ಈ ನೆನಪುಗಳನ್ನ ನಿಮ್ಗೆ ಹೇಳಿದ್ದು ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.